ಎಲ್ಲರಿಗೂ ನಮಸ್ಕಾರ. ನಾನು ಪುರುಷೋತ್ತಮ ದೇವರಾಜೆ. ಇವತ್ತಿನ ವಿಡಿಯೋದಲ್ಲಿ ನಾನು ಪಾದಹಸ್ತಾಸನವನ್ನ ಮಾಡಲಿಕ್ಕೆ ಯಾವ ತರ ಪ್ರಾಕ್ಟೀಸ್ ಮೆಥಡ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ. ಇದೆಲ್ಲ ಫಸ್ಟ್ ಇಲ್ಲಿ ಏನು ಮಾಡಬೇಕು, ಈ ಕಡೆ ಬಾ, ಇಲ್ಲಿ ಹಿಂಗೆ ಸಾಕು. ಬೆಂಡ್ ಮಾಡಿ ಲೆಗ್ನ ಪಾದ ಕೆಳಗಡೆ ಇಟ್ಕೋಬೇಕು. ಇವಾಗ ಲೆಗ್ನ ಬೆಂಡ್ ಮಾಡು, ಸ್ಟ್ರೈಟ್ ಮಾಡು, ಬೆಂಡ್ ಮಾಡು, ಸ್ಟ್ರೈಟ್, ಬೆಂಡ್, ಸ್ಟ್ರೈಟ್, ಬೆಂಡ್, ಸ್ಟ್ರೈಟ್. ಇವಾಗ ಎಲ್ಬೋ ಓಪನ್ ಮಾಡಬೇಕು. ನೋಡಿ ಇಲ್ಲಿ ಬೆನ್ ಬೆನ್, ಲೆಗ್ ಬೆನ್, ಓಪನ್ ಶೋಲ್ಡರ್, ಲೆಗ್ ಬೆನ್, ಓಪನ್ ಶೋಲ್ಡರ್, ಲೆಗ್ ಬೆನ್, ಓಪನ್ ಶೋಲ್ಡರ್. ಇವಾಗ ಲೆಗ್ ಬೆಂಡ್ ಮಾಡಬೇಕು. ಲುಕ್ ಅಪ್, ಬ್ರೀತ್ ಎಕ್ಸೇಲ್, ಓಪನ್ ಶೋಲ್ಡರ್ ಅಂಡ್ ಬೆಂಡ್ ಫಾರ್ವರ್ಡ್. ಬೆಂಡ್ ಯುವರ್ ಲೆಗ್, ಲುಕ್ ಅಪ್, ಬೆಂಡ್, ಲುಕ್ ಅಪ್. ಓಕೆ, ಈ ಥರ ಪ್ರಾಕ್ಟೀಸ್ ಮಾಡಬೇಕು, ಬರ್ತಾ ಬರಬೇಕು. ಇನ್ನೊಂದು, ಕುಳಿತುಕೋ ಕೆಳಗಡೆ. ಇದನ್ನ ಏನು ಮಾಡಬೇಕು, ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ಸ್ಟ್ರೈಟ್ ಮಾಡಬೇಕು. ಒನ್ ಬೈ ಒನ್. ಬ್ರೀತ್ ಎಕ್ಸೇಲ್, ಲುಕ್ ಅಪ್, ಯಾ, ಬೆಂಡ್, ಸ್ಟಿಚ್ ಯುವರ್ ಲೆಗ್, ಬೆಂಡ್ ಫಾರ್ವರ್ಡ್, ಯಾ, ಇನ್ನೊಂದು ಮಾಡು, ಲೆಗ್ ಬೆಂಡ್, ಸ್ಟಿಚ್ ಯುವರ್ ಲೆಗ್, ಮತ್ತೆ ಇನ್ನೊಂದು ಮಾಡು, ಸ್ಟ್ರೆಚ್ ಲೆಗ್. ಓಕೆ, ಇದು ಇವಾಗ ನೋಡಿ. ಇವಾಗ ಪಾದಹಸ್ತಾಸನ, ಲೆಗ್ಸ್ ಹಂಗಿರು, ಜಾಯಿನ್ ಮಾಡು. ಫಸ್ಟ್ ಉತ್ತನಾಸನ ಮಾಡು. ಬ್ರೀತ್ ಎಕ್ಸೇಲ್, ಬೆಂಡ್ ಫಾರ್ವರ್ಡ್, ಹೋಲ್ಡ್ ಆನ್ ದ ಬ್ಯಾಕ್, ಬೆಂಡ್ ಫಾರ್ವರ್ಡ್, ಟಚ್ ಯುವರ್ ಹೆಡ್ ಆನ್ ದ ನೀ. ಇದು ಉತ್ತನಾಸನ. ಕೆಳಗಡೆ ಕೈನ ಕೆಳಗಡೆ ಕರೆಕ್ಟಾಗಿ ಲೆಗ್ನ ಬೆಂಡ್ ಮಾಡಿ ಸ್ಟ್ರೈಟ್ ಮಾಡು. ಬ್ರೀತ್ ಎಕ್ಸೇಲ್, ಲೆಗ್ ಸ್ಟ್ರೈಟ್ ಮಾಡು. ಸ್ವಲ್ಪ ಕೈನ ಕರೆಕ್ಟಾಗಿ ಇಟ್ಕೊ. ಹಿಂಗೆ ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು ನೀನು. ಲೆಗ್ ಸ್ಟ್ರೈಟ್ ಮಾಡಿ. ಈಗ ಲೆಗ್ ಸ್ಟ್ರೈಟ್ ಮಾಡು, ರಿಲ್ಯಾಕ್ಸ್. ಓಕೆ, ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇದು ಕೂತ್ಕೋ. ಡೈಲಿ ಪ್ರಾಕ್ಟೀಸ್ ಮಾಡಿದ್ದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಈ ಪಾದಹಸ್ತಾಸನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ಒಂದು ದಿವಸ 2 ದಿವಸದಲ್ಲಿ ಮಾಡೋಕ್ಕಾಗಲ್ಲ, ಬಟ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಕೆಲವರು ಫ್ಲೆಕ್ಸಿಬಿಲಿಟಿ ಇರುತ್ತೆ, ಕೆಲವರು ಫ್ಲೆಕ್ಸಿಬಿಲಿಟಿ ಇರಲ್ಲ. ಸೊ ಆ ಸಂದರ್ಭದಲ್ಲಿ ನೀವು ಈ ಮೆಥಡ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗಿದು ಈಸಿಯಾಗಿ ಪಾದಹಸ್ತಾಸನ ಮಾಡ್ಬೋದು.